ಈಗ ಸ್ಪೀಕರ್ ಕೇಳುವ ಪ್ರಶ್ನೆ ಮಾತ್ರ ಕೇಳಿ, ನೋ ಪೊಲಿಟಿಕ್ಸ್. ಹೌದು, ಇದರ ಬಗ್ಗೆ 2-3 ಇವತ್ತು ಪ್ಲಾನ್ ಮತ್ತು ಆಲೋಚನೆ ಇದೆ. ಇದನ್ನು ನಾವು ನಮ್ಮ ಇಲಾಖೆಯ ಡಿಪಾರ್ಟ್ಮೆಂಟ್ ಅಧಿಕಾರಿ ವರ್ಗದ GC ಅವರಿಗೆ ಚರ್ಚೆ ಮಾಡಿದ್ದಾರೆ. ನಾನು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿ ಬಸವ ಹೋರಾಟ ಕೂತು ಚರ್ಚೆ ಮಾಡಿ ಇದಕ್ಕೆ ಅಂತಿಮವಾದ ರೂಪ ನಾವು ಕೊಡ್ತೇವೆ. ಸರ್, ಈಗ ಒಂದು ರಾಜ್ಯದ ಮೊನ್ನೆ ಬಾಂಬ್ ಬ್ಲಾಸ್ಟ್ ರಾಜ್ಯದ ಜನರಿಗೆ ಏನ್ ಹೇಳ್ತಾರೆ? ಯಾವುದೇ ರೀತಿಯ ಬೆಂಗಳೂರು ಒಂದು ಹಂತದಲ್ಲಿ ಭಯ ಬೀಳಿಸುವಂತಹ ಕೃತ್ಯಗಳು ನಡೀತಾ ಇದೆ ಅನ್ನುವಂತ ಆತಂಕ ಕೂಡ ಇರುವಂತದ್ದು, ಏನ್ ಹೇಳ್ತಾರೆ? ಇಲ್ಲ, ಈ ಒಂದು ಘಟನೆ ಎಲ್ಲ ಇಡೀ ರಾಜ್ಯ ಜನತೆ ಸರ್ವರು ಕೂಡ ಖಂಡಿಸಿದ್ದಾರೆ. ಯಾರೇ ಇವತ್ತಿರಲಿ ಇಂಥ ದೇಶದ್ರೋಹಿ ಮತ್ತು ಸಮುದ್ರ ಶಕ್ತಿ ಯಾರಿದ್ದಾರ ಅವರ ಮಟ್ಟವನ್ನು ಅವರನ್ನು ಮಾತಲ್ಲ ಹಿಂದೆದ್ದಂಥ ಷಡ್ಯಂತರ ಮಾಡುವಂಥ ತನ್ನವನ್ನು ಕೂಡ ಸರ್ಕಾರ ಇವತ್ತು ಮಟ್ಟ ಹಾಕಲೇ ಬೇಕು. ಶಾಂತಿಯುತವಾದ ಮತ್ತು ನಿರ್ಭಯವಾದ ಸಮಾಜದ ಮಾತ್ರ ಇವತ್ತು ಅಭಿವೃದ್ಧಿ ಮತ್ತು ಜನ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ಯಾರು ಇವತ್ತು ಈ ಶಾಂತಿಯುತವಾದ ನಮ್ಮ ರಾಜ್ಯವನ್ನು ಇವತ್ತು ಅದನ್ನು ಹೆಸರು ಕೆಡಿಸಲಿಕ್ಕೆ ಅಥವಾ ಬೇರೆ ಉದ್ದೇಶದಿಂದ ಇವತ್ತು ಪ್ರಯತ್ನ ಪಡ್ತಿದ್ದಾರ ಅಂಥವ್ರು ಮಟ್ಟ ಹಾಕುವಂಥ ಕೆಲಸ ಇವತ್ತು ಸರ್ಕಾರ ಇವತ್ತು ಕ್ರಮ ಕೈಗೊಂಡಿದ್ದಾರೆ. ಮುಂದೆ ಕೂಡ ತಗೊಂಡು ಹೋಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಅದು ಯಾರು ಪತ್ತೆ ಹಚ್ಚಬೇಕು ಅವರನ್ನು ಮಾತ್ರ ಹಿಂದೆ ಯಾರಿದ್ದಾರೆ ಉದ್ದೇಶ ಏನು ಮತ್ತು ಇನ್ನು ಮುಂದೆ ಈ ರೀತಿಯ ಕೃತ್ಯ ಮಾಡಲಿಕ್ಕೆ ಧೈರ್ಯ ಬರದಂಥ ಒಂದು ಶಿಕ್ಷಣ ಕೊಡ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಂಥ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು. ಅಲ್ಲ, ಇಂಥ ನೋಡಿ, ಈ ಸಂದರ್ಭದಲ್ಲಿ ಯಾರು ಕೂಡ ರಾಜಕಾರಣ ಮಾಡಲೇಬಾರ್ದು. ಈ ಒಂದು ಸಂದರ್ಭ ರಾಜಕೀಯ ಮಾಡುವವರು ಬಹುಶಃ ಅದು ರಾಜ್ಯದ ಹಿತಾಸಕ್ತಿಗೆ ಅನುಗುಣವಾಗಿ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಈಗ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ನಾವೇನದು ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ತಂದ್ರೆ ಅದರ ಪ್ರಯೋಜನವನ್ನು ಈ ದುಷ್ಕರ್ಮಿಗಳು ವಹಿಸ್ತಾರೆ. ಬಾಂಬ್ ಇಡುವಂಥ ದುಷ್ಕರ್ಮಿಗಳು, ದೇಶದ್ರೋಹಿಗಳು, ಅವ್ರಿಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ವರ್ಗ ಇಲ್ಲ. ಅವ್ರು ಏನಾದ್ರು ಇಟ್ಟಂಥ ಸಂದರ್ಭದಲ್ಲಿ ಯಾವ ಜಾತಿ ಯಾವ ಧರ್ಮದ ಯಾವಾಗ ಗಾಯ ಆಗ್ತದೆ, ಯಾರು ತೀರಿ ಹೋಗ್ತದೆ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಅದಕ್ಕೆ ಮಾನವೀಯತೆ ಇಲ್ಲ ಅಂತ, ಕರುಣೆ ಇಲ್ಲ ಅಂತ, ಮನುಷ್ಯರನ್ನು ನಾವು ಯಾರು ಕೂಡ ಸಹಿಸ್ಕೊಳ್ಬಾರ್ದು ಹೇಳಲಿಕ್ಕೆ ಬಯಸ್ತೇವೆ. ಯಾರೋ ಒಬ್ರು ಮಾಡಿದ್ದಕ್ಕೆ ಇಡೀ ವರ್ಗವನ್ನು ದ್ವೇಷಿಸುವುದು ಸರಿಯಲ್ಲ ಅಲ್ಲ, ಅದು ಎಲ್ಲರೂ ಕೂಡ ಹೇಳ್ತಾರೆ. ಯಾವ ಒಬ್ಬ ಮಾಡಿದ ತಪ್ಪಿಗೆ ಇಡೀ ವರ್ಗವನ್ನು ಹೇಳ್ಬಾರ್ದು, ಎಲ್ಲಿಯೂ ಕೂಡ ಸರಿಯಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು. ಇದರಲ್ಲಿ ನಾವೀಗ ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಪತ್ತೆ ಹಚ್ಚಿದ ನಂತರ ಅವ್ರು ಯಾರು, ಏನು, ಅವ್ರ ಹಿಂದೇನು, ಅವ್ರು ಯಾವ ಉದ್ದೇಶ ಮಾಡಿದ್ದಾರೆ ಎಲ್ಲ ಕೂಡ ಬಯಲು ಕೇಳಿಕೊಂಡು ಇವರಿಗೆ ಕೂಡ ಕಠಿಣ ಶಿಕ್ಷೆ ಆಗಬೇಕು. ಇವರು ಹಿಂದಿದ್ದವ್ರನ್ನು ಕೂಡ ಕಠಿಣ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಇಂಥ ಧೈರ್ಯ ಬರದ ರೀತಿಯಲ್ಲ ಕ್ರಮ ತಗೊಳ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಾನು ಈಗ ರಾಜ್ಯಕ್ಕೆ ಮಾತಾಡಲಿಕ್ಕೆ ಹೋಗುದಿಲ್ಲ. ಇಲ್ಲಿ ಕರ್ನಾಟಕ ರಾಜ್ಯದ ಜನತೆ, ಕನ್ನಡಿಗರು, ಕನ್ನಡದಲ್ಲಿ ನೆಲೆಸುವ ಸರ್ವ ಜನರ ಒಂದು ಇದು ಬಯಕೆ. ನಾವೆಲ್ಲ ಕನ್ನಡಿಗರು ಒಂದು, ಕನ್ನಡ ಒಂದು, ಕರ್ನಾಟಕ ಒಂದು. ನಾವೆಲ್ಲ ಅಣ್ಣ ತಮ್ಮಂದಿರಂತೆ ನಾವು ಜೀವನ ಮಾಡ್ತೇವೆ. ಇದರ ಮಧ್ಯೆ ಯಾರಾದ್ರೂ ಬೇರೆ ಪರಿಸ್ಥಿತಿ ಬಂದ್ರೆ ಅದಕ್ಕೆ ಯಾರು ಕೂಡ ಜನ ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.